ಈ ಹಾದಿ ಅಂತೂ ತುಂಬಾ ಭಯಾನಕ ಆದವು. ನಮಸ್ಕಾರ ಕರ್ನಾಟಕ, ಹೆಂಗಿದ್ರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಆರಾಮಿದ್ರಂತ ಅನ್ಕೋತೀನಿ. ನಾವು ಇವತ್ತು ಬಂದಿದ್ದು ಐತಿಹಾಸಿಕ ಒಂದು ಬಿಜಾಪುರದ ನಗರದಲ್ಲಿ ಸಾಟ್ ಕಬರ್ ಅಂತ. ಅಫ್ಜಲ್ ಖಾನ್ ತನ್ನ 60 ಪತ್ನಿಯರನ್ನು ಕೊಂದ ಸಮಾಧಿ ಇಲ್ಲೇ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಹೋಗ್ಬೇಕಂದ್ರೆ ಬರೋಬ್ಬರಿ ಒಂದು 500 ಅಥವಾ 600 ಮೀಟ್ರ್ ಆಗ್ಬೋದು. ಇಲ್ಲಿ ಯಾವುದೇ ರೀತಿ ಬೈಕ್ ಹೋಗಂಗಿಲ್ಲ, ಕಾರ್ ಹೋಗಂಗಿಲ್ಲ. 500ರಿಂದ 600 ಮೀಟ್ರು ನಡ್ಕೋತೇ ಹೋಗಬೇಕು. ಇಲ್ಲಿ ನೋಡ್ಬೋದು ಗುರು ಯಾವ ಥರ ಇದೆ ಅಂತ. ನೀವು ನೋಡ್ತಿದ್ದೀರಲ್ಲ, ಇವು ಗೋರಿಗಳು ಎಲ್ಲ ಅಫ್ಜಲ್ ಖಾನನ ಪತ್ನಿಯರ ಗೋರಿಗಳು. ಅಂದರೆ ಅಫ್ಜಲ್ ಖಾನ್ ತನ್ನ 60 ಪತ್ನಿಯರನ್ನು ಇಲ್ಲೇ ಕೊಂದು ಇಲ್ಲೇ ಅವರ ಒಂದು ಗೋರಿಯನ್ನು ನಿರ್ಮಾಣ ಮಾಡಿದ. ಈ ಘಟನೆ ಬರೋಬ್ಬರಿ 362 ವರ್ಷಗಳ ಹಿಂದೆ ನಡೆದ. ಅಂದರೆ ಆದಿಲ್ ಶಾ ಆಳ್ಕೆಯಲ್ಲಿ 1659ರಲ್ಲಿ ನಡೆದ ಒಂದು ಘಟನೆ ಇದು. ಈ ಸಾಟ್ ಕಬರ್ ಬರೋಬ್ಬರಿ ಬಿಜಾಪುರದಿಂದ ಒಂದು 5ರಿಂದ 6 ಕಿಲೋಮೀಟರ್ ದೂರದಲ್ಲಿ ಇದೆ. ಇದು ಯಾವ ರೀತಿ ಇದೆ ಅಂತ ಎಲ್ಲ ತೋರಿಸ್ತೀನಿ ಬನ್ನಿ.
ಗುರು ನೀವು ನೋಡ್ತಿದ್ರಲ್ಲ ಈ ಬಾವಿ, ಇಲ್ಲಿ ನೋಡಿ ಈ ಬಾವಿ ಏನು ನೋಡ್ತಿದ್ರಲ್ಲ, ಇದೇ ಬಾವಿಯಲ್ಲಿ ಅಫ್ಜಲ್ ಖಾನ್ ತನ್ನ 60 ಪತ್ನಿಯರನ್ನು ಧುಮುಕಿಸಿ ಸಾಯಿಸಿ ಮುಂದ್ಗಡೆ ನೋಡಿದ್ರಲ್ಲ, ಮುಂದ್ಗಡೆ ಅವರ ಒಂದು ಸಮಾಧಿ ಕಟ್ಟಿದ. ಬನ್ನಿ ಈ ಬಾವಿ ಸುತ್ತಮುತ್ತಲು ಯಾವ ರೀತಿ ಇದೆ ಅಂತ. ಗುರು ನಾವು ಬರೋಬ್ಬರಿ ಇವಾಗ ಈ ಪೋರ್ಷನಲ್ಲಿ ಇದ್ದೀವಿ, ಅಂದರೆ ಬಾವಿಯ ಮೇಲ್ಭಾಗದಲ್ಲಿದ್ದೀವಿ. ಇವಾಗ ನಿಮಗೆ ಕರ್ಕೊಂಡು ಹೋಗ್ತೀನಿ ಬರೋಬ್ಬರಿ ಬಾವಿಯ ತಳಭಾಗ, ಅಂದರೆ ಅದು ಕಾಣಿಸ್ತಿದೆ ಅಲ್ಲ, ಆ ಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಈ ಹಾದಿ ಅಂತೂ ತುಂಬಾ ಭಯಾನಕ ಆದ ಒಂದು ಹಾದಿ ಅನ್ಬೋದು. ಇವಾಗ ಇನ್ನೂ ಮೇಲ್ಭಾಗದಲ್ಲಿ ಇದೆ ಗುರು, ಇವಾಗ ಇನ್ನೂ ತಳಭಾಗದಲ್ಲಿ ಹೋಗೋಣ, ಅಂದರೆ ಕಂಪ್ಲೀಟಾಗಿ ತಳಗಡೆ ಹೋಗೋಣ. ಈ ಅದೇನು ಅಷ್ಟು ಈಸಿಯಾಗಿ ಏನಿಲ್ಲ. ಇಲ್ಲಿ ಒಂಥರ ಗೋಲ್ ಗುಂಬಟ್ ಥರ ಬಸ್ ಅದೇ ಸೌಂಡು ರಿಫ್ಲೆಕ್ಷನ್ ಆಗುತ್ತೆ. ನನ್ನ ಅನ್ಸುಮಟ್ಟಿಗೆ ಇದು ಪೂರ್ತಿ ಪ್ಯಾಕ್ ಆಗಿದೆ. ಬನ್ನಿ ಹೋಗೋಣ. ಊರು ಇಲ್ಲಿ ಬರ್ಬೇಕಂದ್ರೆ ಭಾಳ ಡೇಂಜರ್ ಇದೆ, ಭಾಳ ಭಯಾನಕ ಇದೆ. ಇಲ್ಲಿ ಸುಮ್ಮನೆ ಒಬ್ಬರಾಗಿ ಬರೋಕೆ ಹೋಗಬೇಡಿ, ಯಾಕಂದರೆ ತುಂಬಾ ಡೇಂಜರ್ಫುಲ್ ಪ್ಲೇಸ್. ಬನ್ನಿ ಗುರು, ಜಾಸ್ತಿ ಟೈಮ್ ಇಲ್ಲಿ ಇರೋದು ಬೇಡ, ಹೋಗೋಣ ವಾಪಸ್ಸು. ಈ ಪ್ಲೇಸ್ ಅಂತೂ ತುಂಬಾ ಭಯಾನಕ ಗುರು, ಅದರಲ್ಲಿ ಇವತ್ತು ಅಮಾವಾಸ್ಯೆ ಬೇರೆ. ನಾ ಸುಮ್ಮನೆ ಸುಳ್ಳು ಅಂತಿಲ್ಲ ಗುರು, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಕೊಳ್ಳಿ ಬೇಕಾದರೆ. ಈ ಪ್ಲೇಸ್ಮೆಂಟ್ ಬಗ್ಗೆ ಆತ್ಮ ಇರೋದು ನಿಜ ಅಂತ ತೋರಿಸ್ತದೆ. ಅಫ್ಜಲ್ ಖಾನ್ ತನ್ನ ಹೆಸರೇ ಬರ್ದಿಲ್ಲ, ಆದರೆ ಇಲ್ಲಿ ಬರ್ತಾಗಿದ್ದ ಲವರ್ಸ್ ಅವ್ರ ಹೆಸರು ಕೆತ್ತು ಹೋಗಿದ್ದಾರೆ. ಇಂಥ ಶಿಲೆಗಳನ್ನು ಹಾಳು ಮಾಡೋದು ಅಂದರೆ ನಮ್ಮ ಯೂತ್ರಿಗೆ ಏನು ಖುಷಿನೋ ಏನು ಗೊತ್ತಿಲ್ಲ. ಈ ರೀತಿ ಹಾಳು ಮಾಡಬಾರ್ದು ಅಂತ ಅನ್ಕೋತೀನಿ. ಇಲ್ಲಿ ನೋಡಿ ಗುರು, ತುಂಬ ಅಂದರೆ ತುಂಬಾ ಭಯಾನಕವಾಗಿದೆ. ನಾ ಹೇಳೋದು ಇಷ್ಟೇ ಗುರು, ಒಬ್ಬರೊಬ್ಬರೇ ಈ ಜಾಗಕ್ಕಂತೂ ಬರೋಕ್ಕಂತೂ ಹೋಗೇಬೇಡಿ, ತುಂಬಾ ಭಯಾನಕವಾಗಿದೆ. ಅದರಲ್ಲಿ ನಾವು ಅಮಾವಾಸ್ಯೆ ದಿವಸ ಬಂದಿದ್ದೀವಿ ಗುರು. ಇಷ್ಟೆಲ್ಲ ತೋರಿಸಿದ್ದೀನಿ ನಿಮಗೆ,
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಸಿಗೋಣ ಗುರು. ಜೈ ಕರ್ನಾಟಕ.